ವಿದ್ಯಮಾನಗಳು ನಡೆಯತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಪ್ರಾರಂಭದಲ್ಲಿ ನಾವು ದೇಶದ ವಿಚಾರದ ಬಗ್ಗೆ ನಾವು ಮಾತನಾಡೋಣ. ಇವತ್ತು ಸಂವಿಧಾನ ಇಲ್ಲದೆ ಹೋಗಿದ್ದರೆ ನಾನು ನೇರವಾಗಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ಸುಳ್ಯದಲ್ಲಿ ಜನಪ್ರತಿನಿಧಿಗಳಾಗಿದ್ದಾರೆ. ಪ್ರಸ್ತುತ ಈಗ ಸನ್ಮಾನ್ಯ ಭಾಗೀರಥಿ ಮುರಳಿಯವರು ಶಾಸಕರಾಗಿದ್ದಾರೆ. ಈ ಹಿಂದೆ ಅಂಗಾರವರು 6 ಬಾರಿ ಶಾಸಕರಾಗಿ 1 ಬಾರಿ ಸಚಿವರಾಗಿರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಒಂದು ವೇಳೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ತಯಾರಾಗಿರತಕ್ಕಂಥ ಒಂದು ಸಂವಿಧಾನದ ಪೀಠಿಕೆ ಅಥವಾ ಸಂವಿಧಾನ ಇಲ್ಲದೆ ಹೋಗಿದ್ದರೆ ಇವರಿಬ್ಬರನ್ನು ಕೂಡ ಸುಳ್ಯದ ಶಾಸಕರಾಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮೊದಲ ಪ್ರಶ್ನೆಯನ್ನ ಭಾರತೀಯ ಜನತಾ ಪಾರ್ಟಿಯವರಿಗೆ ನಾವಿಲ್ಲಿ ಹಾಕಿದ್ರೆ ಸಂವಿಧಾನದ ಆಶಯ ಅವರಿಗೆ ಅರ್ಥ ಆದೀತು ಅನ್ನುವಂಥ ಭಾವನೆ ನಮ್ಮ ಕಾಂಗ್ರೆಸ್ಸಿಗರು. ಅದಿಲ್ಲದೆ ಹೋದರೆ ಟೀಕೆಗೆ ಟೀಕೆ ಮಾಡತಕ್ಕಂಥ ಪ್ರಯತ್ನಗಳನ್ನು ಅವರು ಮಾಡ್ತಾರೆ ಬಿಟ್ಟರೆ ಬೇರೆ ಏನನ್ನು ಅವರು ಸಾಧಿಸುವುದಿಲ್ಲ ಅಥವಾ ಮಾಡುವುದಿಲ್ಲ. ಸೊ ಮುಂದುವರಿದು ನಾವು ಹೋಗೋದಾದ್ರೆ ಇವತ್ತು ಅಮಿತ್ ಶಾ ಅವರು, ನಾವು ಯಾರು ಕೂಡ ಈ ದೇಶದ ಯಾವೊಬ್ಬ ಪ್ರಜೆನೂ ಕೂಡ ಅಮಿತ್ ಶಾ ಅವರ ಬಾಯಿಯಿಂದ ಇಂತಹ ಮಾತು ಬರಬಹುದು, ಅಂಬೇಡ್ಕರ್ ಅವರನ್ನು ಅವಮಾನ ಮಾಡತಕ್ಕಂಥ ಮಾತು ಬರಬಹುದು ಅಂತ ಯಾವೊಬ್ಬನು ಕೂಡ ಗ್ರಹಿಸಿರ್ಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಸೊ ಯಾಕೆ ಬಂತು ಅನ್ನುವಂಥದ್ದೇ ಇವತ್ತು ನಾವು ಅವರ ಪ್ರಶ್ನೆಗಳನ್ನು ಮಾಡಬೇಕಾಗಿದೆ. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡಿಕೊಂಡು ಚಿಂತನೆಯನ್ನು ಮಾಡಿಕೊಂಡು ಹೋದಾಗ ನಮಗೆ ಅನಿಸ್ತದೆ, ಈ ದೇಶದ ಬಗ್ಗೆ ಅವರಿಗೆ ಗೌರವ ಇಲ್ಲ. ದೇಶದಲ್ಲಿ ಇರತಕ್ಕಂತಹ ಹಿಂದುಳಿದ ವರ್ಗದ, ವಿಶೇಷವಾಗಿ ಹಿಂದುಳಿದ ವರ್ಗ ಜನ ಯಾರಿದ್ದಾರೋ ಅವ್ರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ನಾವು ಏನು ಮಾತಾಡಿದ್ರೆ ಜನ ನಮ್ಮನ್ನು ಗೆಲ್ಲಿಸ್ತಾರೆ ಅನ್ನುವಂಥ ಅಹಂಕಾರದ ಭಾವನೆ ಇವತ್ತು ಅವರ ಹತ್ರ ಮೂಡಿದೆ ಅನ್ನುವಂಥದ್ದು ಬಹುಶಃ ಸರ್ವೇ ಸಾಮಾನ್ಯ ಆಗಿದೆ ಅಂತ ನಾವು ಭಾವಿಸಿದ್ದೇವೆ. ಇಲ್ಲದೆ ಹೋದ್ರೆ ಜನರಿಗೆ ಹೆದರಿಕೆ ಅಥವಾ ಏನು ಜನರ ಮತಕ್ಕೆ ಹೆದರಿಕೆ ಆಗತಕ್ಕಂಥ ಜನ, ಹೆದರಿ ರಾಜಕಾರಣವನ್ನ ರಾಜ್ಯಭಾರವನ್ನು ಮಾಡತಕ್ಕಂಥ ಜನ ಇದ್ರೆ ಈ ರೀತಿಯ ಮಾತುಗಳನ್ನು ಮಾತಾಡ್ತಿರ್ಲಿಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅರ್ಥ ಆಗತಕ್ಕಂಥ ಭಾವನೆ. ಸೊ ನಾವು ಏನು ಮಾತಾಡಿದ್ರು ಜನ ನಮಗೆ ಹೊಡ್ಕೊಡ್ತಾರೆ, ಏನು ಮಾತಾಡಿದ್ರು ನಾವು ಅಧಿಕಾರಕ್ಕೆ ಹೋಗ್ತೇವೆ ಅನ್ನುವಂಥ ಆ ಒಂದು ದುರಹಂಕಾರದಿಂದ, ಅಹಮಿನಿಂದ ಬಹುಶಃ ಇಂಥ ಮಾತುಗಳು ಅಮಿತ್ ಶಾ ಬಾಯಿಯಿಂದ ಬಂದಿದೆ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಪೂರಾ ಜನಸಾಮಾನ್ಯರು, ದೇಶದ ಜನಸಾಮಾನ್ಯರು ತಿಳ್ಕೊಂಡಿದ್ದಾರೆ ಅಂತೇಳಿ ನಾವಂತೂ ಭಾವಿಸಿದ್ದೇವೆ. ಹಾಗಾಗಿ ನಾವು ಅವರಿಗೆ ಹೇಳತಕ್ಕಂಥದ್ದು, ನೀವು ಯಾವುದೋ ದೇಶದ ಕೆಲವೊಂದು ವಿಚಾರಗಳು ಏನಿರ್ತವೆ, ಅಂಬಾನಿ ಅದಾನಿಯ ಬಗ್ಗೆ ಬಹುಶಃ ಏನು ವಿಚಾರಗಳು ನಮ್ಮ ಪಕ್ಷದವರು ಚರ್ಚೆಯನ್ನು ಮಾಡತಕ್ಕಂಥ ಸಂದರ್ಭಗಳು ಇದುವೋ ಅದನ್ನ ಡಿವಿಯೇಟ್ ಮಾಡುವಂಥದ್ದಕ್ಕೆ, ಅದನ್ನ ಕರೆಗೆ ಸರಿಸುವಂತ ದುರುದ್ದೇಶದಿಂದ ಬಹುಶಃ ಇಂಥದನ್ನ ನೀವು ಮಾಡಿದ್ದೀರಿ ಅಂತೇಳಿ ನಮಗೆ ಭಾವನೆ ಆಗ್ತಾ ಇದೆ ಅಥವಾ ನಾವು ಭಾವಿಸ್ತಾ ಇದ್ದೇವೆ. ಆ ಕಾರಣದಿಂದ ಇದನ್ನು ನೀವು ಮಾತಾಡಿದ್ದೀರಿ ಅಂತ ನಾವು ಇನ್ನೊಮ್ಮೆ ಅವರಿಗೆ ಹೇಳಬೇಕಾಗಿದೆ. ಹಾಗಾಗಿ ನಿಮ್ಮ ಈ ರೀತಿಯ ದುರ್ವರ್ತನೆಯ ಅಥವಾ ಅಂಬೇಡ್ಕರ್ರನ್ನ ಅವಹೇಳನ ಮಾಡತಕ್ಕಂತಹ ಮಾತುಗಳು, ನಾನು ಏನು ಮಾತಾಡಿದೆ ಅಂತ ಹೇಳತಕ್ಕಂಥ ಅಗತ್ಯತೆಗಳಿಲ್ಲ. ಅಂಬೇಡ್ಕರ್ರನ್ನ ಅವಹೇಳನ ಮಾಡತಕ್ಕಂಥ ಮಾತು ಏನಿದೆ ಇದನ್ನ ಖಂಡಾತುಂಡವಾಗಿ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತದೆ. ಇದನ್ನು ಪ್ರತಿಯೊಬ್ಬ ನಾಗರಿಕನು ಕೂಡ ಖಂಡಿಸಬೇಕಾಗಿರತಕ್ಕಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೇವೆ. ತದನಂತರ ಇವತ್ತು ಏನು ಈ ರೀತಿಯ ಒಂದು ಖಂಡನೆಗಳಾದವು, ಅವರು ಹೇಳಿದ್ರು, ಖಂಡನೆಗಳಾದವು ಆದವು. ತದನಂತರ ಒಂದು ಖಂಡನೆಯನ್ನ ಖಂಡಿಸಲೇಬೇಕು ತಾನೆ. ಒಂದು ಖಂಡನೆಯನ್ನ ನಾವು ಶಾಂತಿಯುತವಾಗಿ ನಮ್ಮ ಸಂಸದರುಗಳು ಸನ್ಮಾನ್ಯ ಖರ್ಗೆ ಅವರ ನೇತೃತ್ವದಲ್ಲಿ, ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಏನು ಮೆರವಣಿಗೆ ಮೂಲಕ ಒಂದು ಸಂಸತ್ತಿನ ಒಳಗಡೆ ಪ್ರವೇಶ ಮಾಡತಕ್ಕಂಥ ಸಂದರ್ಭದಲ್ಲಿ ನೋಡಿ, ಅವರೇನು ಮಾಡಬೇಕಾಗಿತ್ತು, ಅವರು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರು ಕೂಡ ಪ್ರತಿಭಟನೆ ಮಾಡುವಂಥದ್ದು ಇರ್ತದೆ, ಪ್ರತಿಭಟನೆ ಮಾಡಿ ಅದಕ್ಕೆ ಅವಕಾಶಗಳನ್ನು ಕೊಡಬೇಕಾಗಿತ್ತು. ಆದರೆ
ನಾವು ಶಾಂತಿಯುತವಾಗಿ ಮಾಡತಕ್ಕಂಥ ಪ್ರತಿಭಟನೆಯನ್ನ ಹತ್ತಿಕ್ಲಿಕ್ಕೆ ಅವರೇನು 263 ಜನ ಅವರಿದ್ದಾರೆ ಅಂತ ಕಾಣಿಸ್ತಾ ಇದೆ. 263 ಜನ ಒಂದು ಸಂಸತ್ತಿನಲ್ಲಿ ಅವರಿದ್ದಾರೆ. ನಾವೇನೋ 200 ಚಿಲ್ಲರೆ, ನಾವು ಅವರಿಗಿಂತ ಕಡಿಮೆ ಇದೆ. ಸೊ ನಾವು ಹೋಗ್ಬೇಕಾಗಿದ್ರೆ ಅದು ಸಂಸತ್ತು ಮೇಲ್ಮನೆ, ಕೆಳಮನೆ ಮತ್ತು ಮೇಲ್ಮನೆ ಸೇರಿದರೆ ಇನ್ನೂ ಜಾಸ್ತಿ ಇದ್ದಾರೆ. ನಾನು ಕೆಳಮನೆಯಲ್ಲೇ ಮಾತಾಡತಕ್ಕಂಥ 263 ಅವರು ಇದ್ದಾರೆ ಅಂತ ನನ್ನ ಭಾವನೆ. ನಾವು 200 ಚಿಲ್ಲರೆ ನಾವು ಕೂಡ ಇದ್ದೇವೆ ಅನ್ನುವಂಥದ್ದು, ಅವರಿಗಿಂತ ಕಡಿಮೆ ಇದ್ದೇವೆ ನಾವು. ಸೊ ನಾವು ಹೋಗ್ಬೇಕಾಗಿದ್ರೆ ಕೆಳಮನೆಯವರು ಮೇಲ್ಮನೆಯವರು ಎಲ್ಲವರು ಸೇರಿ ಆ ಗಂಡಸರು, ಅದು ಕೂಡ ಏನು ಮೇಲ್ ಅಥವಾ ಜೆಂಡರ್ ಅಂತ ಹೇಳ್ತೀವಿ ನಾವು, ಪುರುಷ ಸಂಸದರು ಸಂಪೂರ್ಣವಾಗಿ ಎದುರು ನಿಂತು ನಮ್ಮವರನ್ನ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅನ್ನುವಂಥ ಕಾಲದಲ್ಲಿ ನಮ್ಮವರು ಮಹಿಳೆಯರ ಮುಂದೆ ಇದ್ರು. ನೀವು ನೋಡ್ತಾ ಇರ್ಬೋದು, ನಮಗೆ ವಿಡಿಯೋದಲ್ಲಿ ಕಾಣತಕ್ಕಂಥ ಸಂದರ್ಭ ಅದು ಇದೆ. ನಮ್ಮವರು ಮಹಿಳೆಯರು, ಪ್ರಿಯಾಂಕಾ ಗಾಂಧಿಯ ಜೊತೆಗೆ ಮಹಿಳೆಯರು, ಜೊತೆಗೆ ಖರ್ಗೆಯವರು, ಇವರು ಮುಂದೆ ಬರುವಂತ ನಾವು ಕಾಣ್ತಾ ಇದ್ದೇವೆ. ಇವರು ಮುಂದೆ ಹೋಗಿರ್ತಾರೆ. ಇವರನ್ನ ತಳ್ಳತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಹೆಚ್ಚು ಜನ ಇದ್ದವರು ತಳ್ಳಿದ್ರೆ ಬೀಳ್ತಾರೋ ಅಥವಾ ಕಡಿಮೆ ಜನ ಇದ್ದವರು ತಳ್ಳಿದ್ರೆ ಬೀಳ್ತಾರ ಅನ್ನೋದು ನಾವು ಸಾಮಾನ್ಯವಾಗಿ ಇರತಕ್ಕಂಥ ಪ್ರಜ್ಞೆಗಳು. ಜಾಸ್ತಿ ಜನ ಇದ್ದಿರತಕ್ಕಂಥವರು ತಳ್ಳಿರತಕ್ಕಂಥ ಸಂದರ್ಭದಲ್ಲಿ ಅವರೇ ನುಗ್ಗರಲ್ಲಿ ಬಿದ್ದಿರತಕ್ಕಂಥ ಒಂದು ಸಂದರ್ಭದಲ್ಲಿ ಬಹುಶಃ ನಮಗೆ ತಮಾಷೆ ಆಗ್ತಾ ಇದೆ. ಆ ಬಿದ್ದು ಗಾಯಗೊಂಡಿರತಕ್ಕಂಥವರು ಕೇಳತಕ್ಕಂಥ ಸಂದರ್ಭದಲ್ಲಿ ಅವರ ಹತ್ರ ಟಿವಿ ಮಾಧ್ಯಮದವರು ಕೇಳತಕ್ಕಂಥ ಪ್ರಶ್ನೆಯನ್ನು ಕೇಳತಕ್ಕಂಥ ಸಂದರ್ಭದಲ್ಲಿ ಹೇಳುವಂಥದ್ದು ಆಶ್ಚರ್ಯವೂ ಆಗ್ತದೆ, ನಗೆಪಾಟಲಕ್ಕೂ ಆಗ್ತದೆ ಅನ್ನೋದನ್ನು ಕಾಣ್ತಾ ಇದೆ. ಯಾರು ಏನಾಗಿದೆ ಅಂತ ಹೇಳಿದ್ರೆ, ದುಡಿ ಹಾಕಿದ್ರು ಯಾರು? ರಾಹುಲ್ ಗಾಂಧಿ ಆಸ್ಪತ್ರೆಯಲ್ಲಿ ಮಲಗಿದವನು ಕೇಳಿದ್ರೆ ಯಾರು ಏನಾಯ್ತು? ದುಡಿ ಹಾಕಿದ್ರು. ಯಾರು ದುಡಿ ಹಾಕಿದ್ರು? ರಾಹುಲ್ ಗಾಂಧಿ ಎಲ್ಲೆಲ್ಲೋ ಇದ್ದವರನ್ನು ರಾಹುಲ್ ಗಾಂಧಿ ಒಬ್ಬನೇ ಮಾಡಬೇಕಾಗಿದ್ರೆ ಏನಂತ ಪ್ರಶ್ನೆ ನಾವು ಮಾಡಬೇಕಾಗಿದೆ? ಒಬ್ಬ ರಾಹುಲ್ ಗಾಂಧಿ ದೃಢಕಾಯರಾಗಿದ್ರೆ ಬೇರೆ ಪ್ರಶ್ನೆ. ಖರ್ಗೆಯವರಾಗಿ ಅಷ್ಟು ದೃಢಕಾಯರಾಗಿ ಯುವಕನಾಗಿದ್ರೆ, ಈಗ ಖರ್ಗೆ 45 ವರ್ಷ 50 ವರ್ಷದ ಒಂದು ಖರ್ಗೆ ಅವರಿಗೆ ಆ ಜೀವಕ್ಕೆ ಪ್ರಾಯ ಆಗಿದ್ರೆ ಅಫ್ಕೋರ್ಸ್ 1-2 ಜನರನ್ನು ದುಡಬಹುದು ಅಂತ ಹೇಳ್ಬೋದು. ಪಾಪ ಈ ಮನುಷ್ಯ ಯಾರನ್ನು ದುಡ್ಲಿಕ್ಕೆ ಸಾಧ್ಯತೆಗಳಾಗ್ತವೆ? ಅಷ್ಟೊತ್ತು ಇವರು ಮುಂದೆ ಇದ್ದಿರತಕ್ಕಂಥವ್ರು ಲೇಡೀಸ್ ಮತ್ತು ಖರ್ಗೆ ಅವರು ಮುಂದೆ ಇದ್ದಿರತಕ್ಕಂಥವ್ರು. ಸೊ ಇಂಥ ಸಂದರ್ಭದಲ್ಲಿ ಅವರು ರಾಹುಲ್ ಗಾಂಧಿಯ ಮೇಲೆ ದೂರ ಆಗ್ತಾ ಇದ್ದಾರಲ್ಲ, ಇದು ಅಪ್ಪಟ ಸುಳ್ಳು. ಮತ್ತು ರಾಹುಲ್ ಗಾಂಧಿಯವರ ಮೇಲೆ ಅವರಿಗೆ ಹೆದರಿಕೆ ಕೂತಿದೆ. ರಾಹುಲ್ ಗಾಂಧಿ ಅವರು ಒಬ್ಬ ಏನು ಯಾವುದೇ ಘಟನೆಗಳು ಬಿಜೆಪಿಯಿಂದ ನಡೆದರೆ ಅದನ್ನ ಪ್ರತಿಭಟಿಸತಕ್ಕಂಥ ಒಂದು ಶಕ್ತಿ ಇರತಕ್ಕಂಥವ್ರು ರಾಹುಲ್ ಗಾಂಧಿ ಆಗಿರುವ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರ ಮೇಲೆ ಗೂಬೆ ಕೂರಿಸತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ನಾವು ಏನು ಸುಮ್ಮನೆ ರಾಹುಲ್ ಗಾಂಧಿ ಅವರ ಮೇಲೆ ಆರೋಪ ಮಾಡ್ತಾರೆ, ಇದನ್ನು ಕೂಡ ನಾವು ಖಂಡಾತುಂಡವಾಗಿ ನಾವು ಇದನ್ನ ವಿರೋಧಿಸುತ್ತೇವೆ, ಖಂಡಿಸುತ್ತೇವೆ ಅನ್ನುವಂಥದ್ದನ್ನು ಕೂಡ ಬ್ಲಾಕ್ ಕಾಂಗ್ರೆಸ್ ಹೇಳ್ತಾ ಇದೆ. ನಮಗೆ ಅನಿಸ್ತಾ ಇದೆ ಬಿಜೆಪಿಯವರು ಎಷ್ಟರ ಮಟ್ಟಿಗೆ ಹತಾಶರಾಗಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಮುಂದಿನ ದಿನಗಳಲ್ಲಿ ರಾಹುಲ್ ಗಾಂಧಿ ದುಡಿದ್ದಲ್ಲ, ನಮ್ಮನ್ನು ಪ್ರಿಯಾಂಕಾ ಗಾಂಧಿ ದುಡಿದ್ದು ಅಂತ ಹೇಳತಕ್ಕಂಥ ಮಟ್ಟಕ್ಕೂ ಅವ್ರು ಮುಟ್ತಾರೆ. ದುಡ್ಲಿಕ್ಕೆ ಪ್ರಿಯಾಂಕಾ ಗಾಂಧಿ ಆಗ್ತದೆ ಇಲ್ವ ಅಂತ ನಮಗೆ ಗೊತ್ತಿದೆ. ಆದ್ರೆ ಅವರು ಹತಾಶರಾಗಿ ಪ್ರಿಯಾಂಕಾ ಗಾಂಧಿ ನಮ್ಮನ್ನು ದುಡಿದ್ದು ಅನ್ನುವಂಥದ್ದನ್ನ ಆ ಮಟ್ಟಕ್ಕೆ ಅವರು ಮುಟ್ಟತಕ್ಕಂಥ ಪರಿಸ್ಥಿತಿ ಮುಟ್ತದೆ ಅನ್ನುವಂಥದ್ದನ್ನ ನಾವು ಕೇಂದ್ರದ ವಿಚಾರದ ಬಗ್ಗೆ ಬಿಜೆಪಿಯವರು ನಡವಳಿಕೆಯನ್ನ ಸಂದರ್ಭದಲ್ಲಿ ಖಂಡಿಸತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ. ಎರಡನೇ, ನಾವು ರಾಜ್ಯದ ಮಟ್ಟಿಗೆ ಬರುವುದಾದ್ರೆ ನಮ್ಗೆ ಗೊತ್ತಿದೆ, ರಾಜ್ಯದಲ್ಲಿ ನೋಡಿ ನಮ್ಮ ಜೊತೆಗೆ ಮಹಿಳೆ ಕೂತಿದ್ದಾರೆ. ನಾವು ಒಂದು ಮಹಿಳೆಯ ಬಗ್ಗೆ ಹಗುರವಾಗಿ ಮಾತಾಡತಕ್ಕಂಥದ್ದು, ಅದು ನಮ್ಮ ದೇಶದಲ್ಲಿ ನಾವು ಸ್ತ್ರೀಗೆ ಮಾತೆ ಅನ್ನುವಂಥ ಸ್ಥಾನವನ್ನು ಕೊಟ್ಟಿದ್ದೇವೆ. ಮಗುವಿನಿಂದ ಹಿಡಿದು ವಯೋವೃದ್ಧರ ತನಕ ನಾವು ಅವರನ್ನು ಮಾತೆ ಅಂತ ಕರೀತಾ ಇದ್ದೇವೆ. ಬಹುಶಃ ನಮಗಿಂತ 4 ಪಟ್ಟು ಭಾರತೀಯ ಜನತಾ ಪಾರ್ಟಿಯವರು ಆ ಶಬ್ದವನ್ನ ಯಾವುದೇ ಸಂದರ್ಭಗಳಲ್ಲಿ ತಾಯಂದಿರು, ಮಾತೆಯರು ಅಂತ ಅವರು ವಿಚಾರ ಮಾಡದೆ ಅವರ ಭಾಷಣವನ್ನ ಪ್ರಾರಂಭ ಮಾಡತಕ್ಕಂಥದ್ದು ಇಲ್ಲ. ಹಾಗಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ರೀತಿಯ ಅವಾಚ್ಯ ಶಬ್ದಗಳಿಂದ ಬೈತಾರೆ ಅಂತ ಹೇಳಿದ್ರೆ, ಈ ಭಾರತೀಯ ಜನತಾ ಪಾರ್ಟಿಯವರು ಸಭೆ ಪ್ರಾರಂಭ ಆಗುವಾಗ ತಮ್ಮ ಭಾಷಣದ ಉದ್ದಕ್ಕೂ ತಾಯಂದಿರು, ಅಕ್ಕಂದಿರು, ಮಾತೆಯರು ಅಂತ ಹೇಳುವಂಥದ್ದು ಯಾವುದಕ್ಕೆ ಬೇಕಾಗಿ?
ಯಾವ ಉದ್ದೇಶದಿಂದ ಹೇಳ್ತಾ ಇದ್ದಾರೆ? ಜನರನ್ನ ಮೋಸ ಮಾಡುವ ದೃಷ್ಟಿಯಿಂದ ಅರ್ಥಾತ್ ಮಾತಾಡ್ತಾರೋ, ಮನಸ್ಸಿನಲ್ಲಿ ಬೇರೆ ಇಟ್ಟುಕೊಂಡು ಅವರ ಭಾವನೆ ಇದೆ ಅಲ್ಲ, ಆ ಭಾವನೆಯನ್ನ ಇಟ್ಟುಕೊಂಡು ಮನಸ್ಸಿನಲ್ಲಿ ಮಾತಾಡ್ತಾರೋ ಅನ್ನುವಂಥದ್ದನ್ನ ಇವತ್ತು ಜನಸಾಮಾನ್ಯ ಪ್ರಶ್ನೆ ಮಾಡತಕ್ಕಂಥದ್ದು ಇವತ್ತು ಜನರ ಮನಸ್ಸಿನಲ್ಲಿ ಮೂಡಿದೆ. ಹಾಗಾಗಿ ಒಂದು ಬಹುಶಃ ಮೇಲ್ಮನೆ ಅಂತ ಹೇಳಿದ್ರೆ ಹಿಂದೆ ಎಲ್ಲ ಅಲ್ಲಿ ಬುದ್ಧಿವಂತರು, ವಿದ್ಯಾವಂತರು, ಸ್ವಲ್ಪ ಪ್ರಾಯಸ್ಥರು, ಚಿಂತಕರ ಚಾವಡಿ ಅಂತ ಹೇಳ್ತಾ ಇದ್ದೇವೆ, ಇಂಥವರ ಅದು ಒಂದು ಏನು ಒಂದು ಏನು ಹೇಳ್ತೀವಿ ಅದಕ್ಕೆ ಸದನ ಅಂತ ನಾವು ಹೇಳ್ತೀವಿ. ಅಂಥವರ ಸದನದಲ್ಲಿ ಇಂತಹ ಕೆಟ್ಟ ಶಬ್ದಗಳು ಬರ್ತದೆ ಅಂತ ಹೇಳಿದರೆ ಈ ಮನುಷ್ಯನ ಬಾಯಿ ಅರುಕು ಬಾಯಿ ಅಂತ ಹೇಳಬೇಕು, ಕೊಳಕು ಬಾಯಿ ಅಂತ ಹೇಳಬೇಕು, ಅಥವಾ ಇವರ ಮನಸ್ಥಿತಿ ಅಂತ ಹೇಳಬೇಕು, ನಮಗೆ ಅರ್ಥ ಆಗ್ತಾ ಇಲ್ಲ. ಸೊ ಈ ರೀತಿಯ ನೀಚ ಪದಗಳನ್ನ ಬಳಸತಕ್ಕಂಥದ್ದನ್ನ ಸಿ.ಟಿ. ರವಿಯವರು ಬಹುಶಃ ಇದು ಮೊದಲಲ್ಲ. ಸಿ.ಟಿ. ರವಿಯವರು ಹಿಂದೆ ಸಿದ್ದರಾಮಯ್ಯರವರಿಗೆ ಸಿದ್ದರಾಮುಲ್ಲಾ ಖಾನ್ ಇವರನ್ನು ಬಿಜೆಪಿಯವರು ಕಳಿಸಿದ್ದೇ ಪೆದಂಬು ಮಾತಾಡ್ಲಿಕ್ಕೆ. ನನ್ನ ಇದೇ ವರ್ಡ್ ಹೇಳ್ಬೋದು, ಬಿಜೆಪಿಯವರು ಇವರನ್ನ ಕಳಿಸಿದ್ದೇ ಪೆದಂಬು ಮಾತಾಡ್ಲಿಕ್ಕೆ ಅಂತ ನಮ್ಮ ಲೋಕಲ್ ಭಾಷೆಗಳಲ್ಲಿ ಹೇಳಿದೆ. ಅಲ್ಲಿ ಕಳಿಸಿರತಕ್ಕಂಥ ಇದಕ್ಕೆ ಇನ್ನೊಬ್ಬನಿಗೆ ಚುಚ್ಚಿ ಮಾತಾಡುವಂಥದ್ದು, ಇನ್ನೊಬ್ಬನಿಗೆ ಬೇಡದ್ದು ಮಾತಾಡ್ಲಿಕ್ಕೆ ಬಿಜೆಪಿಯವರು ಕಳಿಸ್ಕೊಟ್ಟಿರತಕ್ಕಂಥ ಸಿದ್ದರಾಮುಲ್ಲಾ ಖಾನ್ ಏನ್ ಅರ್ಥ ಮಾಡಿಕೊಳ್ಬೇಕು? ಅವರು ಸೀರಿಯಸ್ ಆಗಿ ತಗೊಂಡಿಲ್ಲ. ಹೇಗೆ ಮಾಡಬೇಕು? ಈಗ ಅವರನ್ನ ಒಬ್ಬ ಈಗ ನಮ್ಮಲ್ಲಿ ನಾವು ಹಿಂದೂ ಮುಸ್ಲಿಂ ಎಲ್ಲ ಇದ್ದೇವೆ, ನಾವು ಯಾಕೆ ಹೇಳಬೇಕು ಅವ ಹಿಂದೂ ಆಗಿದ್ದು ಮುಸಲ್ಮಾನರ ಹೆಸರನ್ನ ಯಾಕೆ ಅವರು ಮುಸಲ್ಮಾನ್ ಅಂತ ಹೇಳುವುದಿದ್ರೆ ಅದರ ಅರ್ಥ ಏನಿದೆ? ಸಿದ್ದರಾಮುಲ್ಲಾ ಖಾನ್ ಅಂತ ಹೇಳುವುದಾದ್ರೆ ಏನ್ ಅರ್ಥ ಮಾಡ್ಕೊಳ್ತಾ ಇದ್ದಾರೆ? ಏನ್ ಅರ್ಥ ಮಾಡಿಕೊಳ್ಬೇಕು? ನಾವೇನು ಅರ್ಥ ಮಾಡ್ಕೊಳ್ಬೇಕು? ಸೊ ಈ ರೀತಿಯ ಪದಗಳನ್ನು ಅವರು ಮಾತಾಡ್ತಾರೆ. ಆಮೇಲೆ ಬಹುಶಃ ಇನ್ನೂ ಬೇರೆ ಮಾತುಗಳನ್ನು ಮಾತಾಡ್ತಾರೆ. ನಿತ್ಯ ಸುಮಂಗಲಿಯರು ಮಹಿಳೆಯರಿಗೆ, ಇದು ಸಿ.ಟಿ. ರವಿಯವರು ಹೇಳಿರ್ತಕ್ಕಂಥ ಮಾತು. ಸೊ ಹಾಗಾಗಿ ಸಿ.ಟಿ. ರವಿಯ ನಾಲಿಗೆ ಅಥವಾ ಅವರ ಸಂಸ್ಕೃತಿಯ ಬಗ್ಗೆ ನಾವು ಬೇರೆ ಪದಗಳನ್ನ ಅವರಿಗೆ ನಾವು ಹೇಳುವುದಿಲ್ಲ. ಯಾಕಂದ್ರೆ ನಾವು ಹೇಳಿದ್ರೆ ನಾವು ಕೂಡ ಅವರಷ್ಟಕ್ಕೆ ಆಗ್ತೀವಿ. ಹಾಗಾಗಿ ನಾವು ಅವರಿಗೆ ಅದನ್ನು ಹೇಳತಕ್ಕಂಥದ್ದಿಲ್ಲ. ಆ ಕಾರಣದಿಂದ ಸಿ.ಟಿ. ರವಿಯವರನ್ನ ನಾವು ಸಿ.ಟಿ. ರವಿಯವರ ಹೇಳಿಕೆಯನ್ನ ಖಂಡಾತುಂಡವಾಗಿ ನಮ್ಮ ಸುಳ್ಯ ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತದೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೇವೆ. ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಇನ್ನು ಮುಂದೆ ಆದರೂ ಈ ಸಿ.ಟಿ. ರವಿಯವರಿಗೆ ಸದ್ಬುದ್ಧಿಯನ್ನು ಕೊಡಪ್ಪ, ಒಳ್ಳೆಯದನ್ನ ಮಾಡಲಿ ಅಂತೇಳಿ ನಾವು ಅವರಿಗೆ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಬಹುತೇಕ ಮಹಿಳೆಯರ ಒಂದು ವರ್ಗಣೆ ಅದು ತಲೆ ಕೆಳಗೆ ಹಾಕತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಈ ಬಾರಿ ನಾನು ಟಿವಿಯವರನ್ನು ಕೂಡ, ನಾನು ಮಾಧ್ಯಮದವರನ್ನು ಕೂಡ ಹೊಗಳ್ತೇನೆ. ಅವರು ಯಾವ ನಮೂನೆ ಇವರಿಗೆ ಮಾತಾಡ್ತಾರೆ ಅನ್ನೋದು ನಾವು ಕಾಣ್ತಾ ಇದ್ದೇವೆ. ಯಾವ ನಮೂನೆಯಲ್ಲಿ ಇವ ಪದಗಳು ಕೆಟ್ಟದಾಗಿ ಕಂಡಿದ್ದೇವೆ ಅನ್ನೋದನ್ನು ಮಾಧ್ಯಮದವರು ಕೂಡ ಒಂದು ರೀತಿಯಲ್ಲಿ ಅವ್ರು ಮಾತಾಡತಕ್ಕಂಥ ಸಂದರ್ಭದಲ್ಲಿ ಖಂಡಿಸ್ತಾರೆ ಅಂತ ನಾವು ತಿಳ್ಕೊಳ್ಬೇಕಾಗಿದೆ. ಸೊ ಆ ರೀತಿಯಲ್ಲಿ ಇರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಅದನ್ನು ನಾವು ಮತ್ತೊಮ್ಮೆ ಖಂಡಿಸಿಕೊಂಡು ಅವರ ಪರವಾಗಿ ನಿಂತಿರತಕ್ಕಂಥವ್ರು ಯಾರ ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಪ್ರತಿಭಟನೆ ಮಾಡತಕ್ಕಂಥ ಜನ ಯಾರಿದ್ದಾರೋ ಅವರು ಮಹಿಳೆಯರ ಮೇಲೆ ಗೌರವವನ್ನು ತೋರ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅವರಿಗೆ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಅವರನ್ನು ಕೂಡ ನಾವು ಯಾರು ಪ್ರತಿಭಟನೆ ಅವರ ಪರವಾಗಿ ನಿಂತು ಮಾತಾಡ್ತಾರೆ ಅದನ್ನು ಕೂಡ ನಾವು ಖಂಡನೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಬಿಜೆಪಿಯವರು ಇಲ್ಲಿ ಕೂಡ ನಿಮಗೆ ಗೊತ್ತಿರ್ಬೋದು ಈ ಘಟನೆಗಳು ಆದವು ಅಂತ ಟಿವಿಯವರು ಹೇಳ್ತಾ ಇದ್ದಾರೆ. ಯಾರಿಂದ ಘಟನೆಗಳಾಗಿದ್ದಾವೆ? ಎಂಟೈರ್ ಘಟನೆಗಳು ಏನಿದ್ದಾವೆ ಡೆಲ್ಲಿಯಿಂದ ಹಳ್ಳಿಯ ತನಕ ಆಗಿರತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರ ಕೊಳಕು ನಾಲಿಗೆಯಿಂದಾಗಿದೆ, ಹರುಕು ಬಾಯಿಯಿಂದಾಗಿದೆ. ಅಲ್ಲಿ ಅಮಿತ್ ಶಾನವರ ಬಾಯಿಂದಾಗಿದೆ, ಇಲ್ಲಿ ಸಿ.ಟಿ. ರವಿಯಿಂದ ಬಾಯಿಂದಾಗಿದೆ. ಸೊ ನಾವು ಸಮಪ್ ಮಾಡುವುದಾದ್ರೆ, ಒಟ್ಟಾರೆಯಾಗಿ ಹೇಳುವುದಾದ್ರೆ ಬಿಜೆಪಿಯವರ ಬಾಯಿ ಸರಿ ಇಲ್ಲ, ಅದು ಹರುಕು ಬಾಯಿ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನಾದ್ರೂ ಇದನ್ನ ನಿಲ್ಲಿಸಿ ಅನ್ನುವಂಥದ್ದನ್ನ ನಾವು ಹೇಳ್ತಾ ಇದ್ದೇವೆ. ನನಗೆ ಕಾಣಿಸ್ತಾ ಇದೆ ಕೆಲವೊಂದು ನಾಯಕರುಗಳು ಈಗ ಬಿಜೆಪಿಯವರ ಮಿತಿಮೀರಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ RSS ಕಂಡು ಬಂದಿದೆ, ಈಗ ತಿಳ್ಕೊಂಡಿದೆ ಅನ್ನುವಂಥದ್ದನ್ನ ನಮಗೂ ಕೂಡ ಭಾಸವಾಗ್ತಾ ಇದೆ.
ಬಹುಶಃ RSS ನ ಮುಖ್ಯಸ್ಥರು ಭಾಗವತ್ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಏನು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಲ್ಲೆಲ್ಲ ನಾಯಕರಿಗೆ ಆಗ್ಲಿಕ್ಕೆ ಹೋಗ್ತಾರೆ. ಏನ್ ನಾಯಕರುಗಳ ಯಾವ ರೀತಿಯಲ್ಲಿ ನಾಯಕರುಗಳಾಗ್ತಾರೆ? ಕೆಲಸ ಮಾಡಿ ನಾಯಕರುಗಳಾಗುವುದಕ್ಕೆ ಭಾಗವತ್ ಮಾಡಲಿಲ್ಲ, ವಿರೋಧವನ್ನು ಮಾಡಲಿಲ್ಲ. ಜನರ ಸೇವೆ ಮಾಡುವಂತವರನ್ನ ಲೀಡರ್ಗಳಾಗುವಂಥದ್ದನ್ನ ಭಾಗವತ್ ಖಂಡನೆಯನ್ನ ಮಾಡ್ಲಿಕ್ಕೆ ಹೋಗಿಲ್ಲ, ಅವರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿಲ್ಲ. ಆದ್ರೆ ಭಾಗವತ್ ಮಾತಾಡ್ಲಿಕ್ಕೆ ಹೋಗಿರತಕ್ಕಂಥದ್ದು ಏಕಾಏಕಿ ಮಠ ಮಂದಿರಗಳನ್ನ ಧ್ವಂಸ ಮಾಡುವುದಕ್ಕೆ ಮಾತಾಡುವಂಥದ್ದಕ್ಕೆ, ಮಠ ಮಂದಿರಗಳನ್ನ ಧ್ವಂಸ ಮಾಡ್ತೇವೆ ಅಂತ ಬೆಂಕಿಯ ನಾಲಿಗೆಯನ್ನು ಉಗುಳತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರಿಗೆ ಬುದ್ಧಿ ಹೇಳತಕ್ಕಂಥ ಕೆಲಸವನ್ನ ಭಾಗವತ್ ಅವರು ಮಾತನಾಡಿದ್ದಾರೆ. ನನಗೆ ಅನಿಸ್ತಾ ಇದೆ ಭಾಗವತ್ ಅವರ ಇದರ ಹೇಳಿಕೆ ಇದೆಯಲ್ಲ, ನಾವು ಬೇರೆ ಪಾರ್ಟಿಯವರು, ನಾವು ಮೂಲತಃ ನಾವು RSS ನ ಕೆಲವು ತತ್ವಗಳನ್ನು ಒಪ್ಪತಕ್ಕಂಥವ್ರು ನಾವಲ್ಲ. ಆದರೆ ಈ ದೃಷ್ಟಿಯಲ್ಲಿ ಭಾಗವತ್ ಅವರು ಹೇಳಿರತಕ್ಕಂಥ ಏನು ಹೇಳಿಕೆ ಏನಿದೆಯೋ, ಮಂದಿರ ಮಸೀದಿ ಕಿಚ್ಚು ಸಾಕು ಮಾಡಿ, ಮಂದಿರ ಮಸೀದಿ ಕಿಚ್ಚು ಸಾಕು ಮಾಡಿ ಅನ್ನುವಂಥದ್ದನ್ನ ಇವತ್ತು ಭಾಗವತ್ ಅವರು ಹೇಳಿದ್ದಾರೆ. ಹಾಗಾಗಿ ಇದು ದೇಶದಲ್ಲಿ ಇನ್ನು ಮುಂದೆ ಎಲ್ಲ ಜಾತಿ ಧರ್ಮದವರು ಒಟ್ಟಿಗೆ ಹೋಗಬೇಕು ಅನ್ನುವಂಥದ್ದನ್ನ ಅವರು ಕೂಡ ಬಯಸಿದ್ದಾರೆ ಅಂತ ಹೇಳಿದ್ರೆ, ಈ ಭಾರತೀಯ ಜನತಾ ಪಾರ್ಟಿಯವರು ರಾಜಕೀಯಕ್ಕಾಗಿ ಬೆಂಕಿ ಹಚ್ಚುವತಕ್ಕಂಥ ಕೆಲಸವನ್ನ ಬಿಡಬೇಕು ಅನ್ನೋದನ್ನ ಅವರ ನಾಯಕರುಗಳು ಅವರಿಗೆ ಪಾಠ ಮಾಡಿದ್ದಾರೆ, ಬುದ್ಧಿಮಾತಿಗಳನ್ನು ಹೇಳಿದ್ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದಾರೆ.